ಈಗಷ್ಟೇ ಕೊರ್ಕಿಗಳ ಬರಲಿ. ಏನೋ ಇದು ಭಿಕ್ಷೆ? ₹1 ₹1 ಏನೋ ಬರುತ್ತೆ. ಏನ್ ಬರುತ್ತೆ? ಬರುತ್ತಾ ಬಿಡುತ್ತಾ ಭಿಕ್ಷೆ ಕೇಳಿದ್ರೆ ಹಾಕ್ದೆ. ನಮ್ಮನ್ನೇನ್ ಕಾಮನ್ ಪೀಪಲ್ಸ್ ಅನ್ಕೊಂಡಿದ್ದೆ ನೀನು? ಆ ಕಡೆ ಚೋಡು ಬೋರ್ಡ್ ಏನೋ ನಮ್ಮ ಬೆಂಗಳೂರು ಹಂಗಾಗಬೇಕು ಹಿಂಗಾಗಬೇಕು ದೊಡ್ಡ ಹೈಟೆಕ್ ಆಗ್ಬೇಕು ಅಂತ ಓದಾಡ್ತಾ ಇದ್ದೀರಾ. ಪಾಪ ನಮ್ ಪೊಲೀಸ್ನವ್ರು ನೈಟ್ ಕ್ಲಬ್ ಬೇಡ ಅಂದ್ರೂ ದೊಡ್ಡವರೆಲ್ಲ ಸೇರಿ ಫುಲ್ ಸ್ಟ್ರೈಕ್ ಮಾಡ್ತಾ ಇದ್ದೀರಾ. ಕುಡಿದು ಕುಪ್ಪಳಿಸಿ ತಿಂದು ತೇಜ್ ಸತ್ತೋಗ್ಬಿಡ್ಬೇಕು ಅಂತ. ನಮ್ಮಂತ ಭಿಕ್ಷುಕರು ₹10 ಕೇಳಿದ್ರೆ ಕೊಡಕ್ ಆಗಲ್ವೇನೋ ನನ್ನ ಮಕ್ಕಳ ನಿಮ್ಗೆ? ಭಿಕ್ಷುಕ ನನ್ನ ಮಕ್ಕಳು ಇಷ್ಟೊಂದು ಕೋಪ ನಿಮ್ಗೆ? ಯಾರು ಭಿಕ್ಷುಕರು? ಇಡೀ ಕಳಾಸಿಪಾಳ್ಯ ಏರಿಯಾದಲ್ಲಿ ನಾವ್ ಎಂತ ಹವಾ ಇಟ್ಟಿದೀವಿ ಅಂತ ಗೊತ್ತೇನೋ ನಿನಗೆ? ಪೊಲೀಸ್ ಸ್ಟೇಷನ್ ನಮ್ಮ ಹೆಸರು ಅವರೇ ಹೇಳ್ತಾರೆ. ಏನ್ರು ರೌಡಿಗಳ ಹತ್ರ ಬಿಹೇವ್ ಮಾಡ್ತಾರೆ, ತೆಗೆದು ಬಿಟ್ಟ ಅಂದ್ರೆ ಯಾರು ಕೊಡಿಯೋದು? ಏನು ಗಲಾಟೆ? ಎಲ್ಲೆಲ್ರ ಹುಡ್ಕೊಂಡ್ ನಿಮ್ಮನ್ನ ಬೀದಿ ಬೀದಿ ಎಲ್ರು ನಿಮ್ಮನ್ನ ಹುಡ್ಕೋದು ಕಷ್ಟ ಆಗಿದೆ. ನಮ್ಮ ಮಕ್ಕಳು ಕಲಿಬೇಕಾಗಿತ್ತು. ಸ್ಟೇಷನ್ಗೆ ಯಾಕೆ ಬೆಳಗ್ಗೆ ಬೇರೆ ಕೆಲಸ ಇಲ್ವೇನ್ರ? ಮೇಡಮ್ ನಿಮ್ಮಿಬ್ಬರನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ. ಮರ್ಯಾದೆಯಾಗಿ ನೀವೇ ಬರ್ತಿರೋ ಇಲ್ಲ? ನೀವು ಮರ್ಯಾದೆಯಿಂದ ಕರೆದ್ರೆ ನಾವು ಬರ್ದೇ ಇರ್ತೀವ. ಗಾಡಿಲಿ AC ಹಾಕ್ತೀಯಾ? ಎಸಿನೂ ಹಾಕ್ತಿವಿ, ಐಸು ಕೊಡ್ತೀವಿ, ಬನ್ನಿ. ಅದು ಕರೆಕ್ಟ್. ನಮ್ಮಂತವ್ರು ನಿಡ್ಕೊಂಡ್ ಅಣ್ಣ ನಮಸ್ಕಾರ ಅಣ್ಣ. ಅವ್ರ ಕಾನ್ವೆಂಟ್. ನಮಸ್ಕಾರ ಅಣ್ಣ. ಕಾರ್ಪೊರೇಷನ್ ಅಡ್ಜಸ್ಟ್ ಮಾಡ್ಕೊಂಡು. ಮೇಡಮ್ ನಮಸ್ಕಾರ ಮೇಡಮ್. ಅಡ್ವಿದೆ ಮೇಡಮ್. ಏನ್ ಮೇಡಮ್ ಭಿಕ್ಷಾ ಬೇಡಕ್ಕೆ ಬಿಡಲ್ಲ ಅಂತಾರೆ, ಹೆಂಗಂದ್ರೆ ಹಂಗೆ ತಕೊಂಡ್ಬಿಡ್ತಾರೆ. ಎನಿ ಪ್ರಾಬ್ಲಮ್ ಇನ್ ಸ್ಟೇಷನ್ ನಮ್ಮಿಂದ ಏನಾದ್ರೂ ಹೆಲ್ಪ್? ನಿಮ್ ಮೈ ಕೈ ಗಟ್ಟಿಯಾಗಿದೆಯಲ್ಲ, ಆದ್ರೂ ಯಾಕೆ ಭಿಕ್ಷೆ ಬೇಡ್ತಾ ಇದೀರಾ? ಹಂಗಂದ್ಬಿಟ್ಟು ನಾವ್ ಹೋಗಿ ಕುಸ್ತಿ ಮಾಡಕ್ಕಾಗತ್ತಾ? ಏನ್ ಮಾಡಕ್ಕಾಗತ್ ಮೇಡಮ್, ಚಿಕ್ಕ ವಯಸ್ಸಿಂದ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಅಮ್ಮ ಕಲ್ಸಿದ್ದು ಬಾಲ್ಯದಲ್ಲಿ. ನಿಮ್ ಈ ಚಟ ಬಿಡ್ಸೋಕೆ ಅಂತಾನೆ ನಿಮ್ಮನ್ನ ಇಲ್ಲಿ ಕರ್ಸಿರೋದು. ಹಂಗೇನಾದ್ರೂ ಮದರ್ ಟಂಗೆ ಅಮ್ಮದೇ ₹2 ಕೊಟ್ಬಿಟ್ರೆ ಅರ್ಜೆಂಟ್ ಆಗಿ ಆಚೆ ಹೋಗ್ಬಿಡಿ. ಬೇಡಿ, ಆದ್ರೆ ಭಿಕ್ಷೆನಲ್ಲ ವೋಟ್ನ ನಿಮ್ಮನ್ನ ಎಲೆಕ್ಷನ್ ನಿಲ್ಲಿಸ್ತಾ ಇದ್ದಾರೆ. ಎಲೆಕ್ಷನ್ ಅಲ್ಲಿ ನನ್ನನ್ನ ಬೆಳಗ್ಗೆ ಜೋಕ್ ಮಾಡ್ತಾವ್ರೆ ಮೇಡಮ್. ಈ ಕೈದಿಗಳಿಗೆ ಚಿತ್ರಾನ್ನ ತರಿಸಿರ್ತಿರಲ್ಲ, ಅರ್ಧ ಮಾಡ್ಕೊಟ್ಬಿಟ್ರೆ ತಿನ್ಕೊಂಡು ಹೋಗ್ಬಿಡ್ತೀವಿ. ಕಾಮಿಡಿ ಅಲ್ಲ, ಸೀರಿಯಸ್. ನೀವ್ ಎಲೆಕ್ಷನ್ ನಿಲ್ತಾ ಇದ್ದೀರಾ, ಅದು ಭೂಪತಿಗೆ ಎದುರಾಗಿ. ಮೇಡಮ್ ಯಾಕೆ ಮೇಡಮ್, ನಾವು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ? ಹೆಂಗೋ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆ ದರಿದ್ರ ನನ್ ಮಗನ ಕಣ್ಣಿಗೆ ಬಿದ್ದು ಬೂದಿ ಆಗೋದ್ಕಿಂತ ನೀವು ಅಂತ ಹೇಳಿದ್ರೆ ನಾವು ಪಾಕಿಸ್ತಾನ ಹೊಂಟೋಗ್ತೀವಿ ಮೇಡಮ್. ಮೇಡಮ್ ಇಷ್ಟಕ್ಕೂ ಎಲೆಕ್ಷನ್ ಅಲ್ಲಿ ನಿಲ್ಲೋದಕ್ಕೆ ನನಗೆ ಏನು ಯೋಗ್ಯತೆ ಇದೆ? ನೀವಿಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಕಲಾಸಿಪಾಳ್ಯದ ಬಗ್ಗೆ ನಿಮ್ಗೇನ್ ಗೊತ್ತು? ಕಲಾಸಿಪಾಳ್ಯದ ಬಗ್ಗೆ ಏನ್ ಗೊತ್ತು ಅಂತ ನಮ್ಮನ್ನ ಕೇಳ್ತಾರೆ. ಏನಿಲ್ಲ ಮಾಡ್ತಾನ, ಇಲ್ಲಿರೋ ಅರ್ಧ ಡಜನ್ ಜನ ನಮ್ ಏರಿಯಾಗೆ ಎಣ್ಣೆ ಹೊಡಿಯಕ್ಕೆ ಚಾಕ್ಲೇಟ್ ತಿನ್ನಕ್ಕೆ ಬಂದೇ ಬರ್ತಾರೆ. ಇರೋದು 99 ಬೀದಿ, ಅದರಲ್ಲಿ 29 ವೆಜ್. ಅಲ್ಲಿಗೆ ನಾವು ಹೋಗಲ್ಲ. 60 ನಾನ್ ವೆಜ್. ಪರ್ಮನೆಂಟ್ ನಮ್ಮ ಅಡ್ಡಾನೆ ಅಲ್ಲಿ. ಇನ್ 3 ಬೀದಿಗಂತೂ ನಾವು ಹೋಗೋದೇ ಇಲ್ಲ. ಬೀದಿ ನಾಯಿಗಳ ಕಾಟ. ಗಲ್ಲಿ ಗಲ್ಲಿಗೂ ಲೈಟ್ ಕಂಬ ಇದೆ. ಲೈಟ್ ಉರಿ ಅಲ್ವೇ? ಬೀದಿ ಬೀದಿಗೂ ಕೊಳ ಇದೆ. ನೀರ್ ಬರಲ್ವೇ? 12 ನ್ಯಾಯಬೆಲೆ ಅಂಗಡಿ ಇದೆ. ಅದ್ರಲ್ಲಿ 6 ಬೋಗಸ್. ಬರೋ ಸೀಮೆಣ್ಣೆ ಅಕ್ಕಿ ಬೇಳೆ ಎಲ್ಲ ಅವೇಸು. ಇನ್ನು ಮೂತ್ರ ವಿಸರ್ಜನೆ ಒಳ ಚರಂಡಿ ಕೆಲಸ ಎಲ್ಲ ಆಮೇಲೆ 30% ಜನ ಮಾತ್ರ ನ್ಯಾಯವಾಗಿ ಜೀವನ ಮಾಡೋದು. 70% ಅಲ್ಲೂ ಇವನ್ ತರ ನಮ್ ತರ ಬಿಡ್ತಾರೆ. ನಿನಗ್ ಗೊತ್ತಿರೋ 1% ಆ ಭೂಪತಿಗ್ ಗೊತ್ತಿಲ್ಲ. ನೀನ್ ಧೈರ್ಯವಾಗಿ ಎಲೆಕ್ಷನ್ ನಿಂತ್ಕೋ, ಏನೇ ಆದ್ರೂ ನಾನಿದ್ದೀನಿ. ನೀನ್ 100% ಗೆದ್ದೇ ಗೆಲ್ತೀಯ. ಅಣ್ಣರ ಅಣ್ಣ ಅಮ್ಮ ತಾಯಿ ಚಲ್ಪತಿ ಅಣ್ಣರ ಅಣ್ಣ ಅಮ್ಮ ತಾಯಿ ಚಲ್ಪತಿ ಓಡ್ದೆ ಹೌದಾ? ಏನೇ ಕರ್ಮ ಇದು? ಯಾರು ಎಲೆಕ್ಷನ್ ನಿಲ್ಬೇಕು ಅಂತ ಪರಿಜ್ಞಾನ ಇಲ್ಲ. ನಮ್ ದೇಶಕ್ಕೆ ಎಂತ ಗತಿ ಬಂತಯ್ಯ. ಹಲೋ ಹಲೋ, ನೀವು ಮಾತ್ರ ಏನ್ ಸಾಚಾರ ಕಚ್ಚಾಡಗಳು ಮಂತ್ರಿಗಳು ಯಾವ ಆಂಗಲ್ ನೋಡಿದ್ರು ಗಂಡಸ್ತರ ಕಾಣಲ್ವಲ್ಲ ನೀನು? ಮೀಸನೇ ಇಲ್ವಲ್ಲ ನಿನಗೆ, ಯಾವನೋ ಓಟ್ ಹಾಕ್ತಾನೆ. ಈ ಅಮ್ಮ ತಾಯಿ ನನ್ ಮಕ್ಳ ಹತ್ರ ಏನೋ ಮಾತು, ಅವ್ರಿಗೆ ಹುಡ್ದಾರನೂ ಇಲ್ಲ ಪುಡ್ಗೋಸಿನೂ ಇಲ್ಲ. ಯಾರಾದ್ರೂ ಅಳಸದ ಅನ್ನ ಹಾಕ್ಬಿಟ್ರೆ ಮೂಸ್ ನೋಡ್ಕೊಂಡು ಹೋಗ್ತಾರೆ. ಅಮ್ಮ ತಾಯಿ ಬೈಲೆ. ಏನದು ಅಮ್ಮ ತಾಯಿ? ₹2 ಯಾರು ನಿಮ್ ಸಪೋರ್ಟ್? ಲಕ್ಷ್ಮಿಯ
ನಿಲ್ಸಿ ಮಜಾ ತಗೋತಿದ್ಯಾ? ಇವತ್ತವ್ರನ್ನ ನಿಲ್ಸಿದ್ದೀನಿ, ನಾಳೆ ಎಲೆಕ್ಷನ್ ಮುಗಿದ ಮೇಲೆ ನಿಮ್ಮೆಲ್ಲರನ್ನು ಮುಗಿಸ್ತೀನಿ. ಕಲಾಸಿಪಾಳ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅಮ್ಮ ತಾಯಿ ಚಲಪತಿಯವರು ತಮ್ಮ ಪ್ರತಿಸ್ಪರ್ಧಿ ಭೂಪತಿಯವರಿಗಿಂತ 56,000 ಓಟುಗಳ ಭಾರಿ ಬಹುಮತದ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಮೇಡಮ್, ಯಾವುದೇ ಒಬ್ಬ ವ್ಯಕ್ತಿ ಕನಸುಗಳನ್ನ ಕಟ್ಕೊಂಡು ಒಂದು ಒಳ್ಳೆ ಉದ್ದೇಶದಿಂದ ಸಾಧನೆ ಮಾಡಕ್ ಹೊರಟ್ರೆ ಅವನು ತನ್ನ ಗುರಿನ ಮುಟ್ತಾನೆ ಅನ್ನೋದಕ್ಕೆ ನಿಮ್ಮ ಮಾತುಗಳೇ ಸಾಕ್ಷಿ. ಸಂತೋಷ. ಆದ್ರೆ ಒಂದು ಮಾತು ಮರಿಬೇಡಿ. ಹೇಳಿ ಮೇಡಮ್. ನೀವು ಮಾಡೋ ಕೆಲಸಕ್ಕೆ, ನಿಮ್ಮನ್ನ ನಂಬಿ ವೋಟ್ ಹಾಕಿದ ಜನಕ್ಕೆ ಯಾವತ್ತೂ ಮೋಸ ಮಾಡಬೇಡಿ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ ಮೇಡಮ್? ನಮ್ಮ ಕಲಾಸಿಪಾಳ್ಯದ ಜನಕ್ಕೆ ಒಳ್ಳೇದಾಗಬೇಕು, ಅವ್ರು ಉದ್ಧಾರ ಆಗಬೇಕು ಅನ್ನೋ ಒಳ್ಳೆ ಮನ್ಸಿಟ್ಕೊಂಡು ನನ್ನ MLA ಮಾಡಿದ್ರ. ನಿಮ್ಮ ಹೆಸರನ್ನ ಉಳಿಸ್ತೀನಿ ಮೇಡಮ್. ಎಲ್ಲ ನಾಯಕರಿಗೆ ಮಾದರಿಯಾಗಿರ್ತೀನಿ ಮೇಡಮ್. ತುಂಬಾ ನಾನಿಲ್ಲಿ ಬರ್ತೀನಿ. ಬರ್ತೀವಿ ಮೇಡಮ್. ಬನ್ನಿ, ನಡೀರಪ್ಪ. ಎಲ್ಲರನ್ನು ಕಳಿಸಿ. ಓಕೆ ಮೇಡಮ್. ಅಪ್ಪ, ನೀವಿಲ್ಲಿ? ಅಮ್ಮ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಯಾವ ಉದ್ದೇಶ ಇಟ್ಕೊಂಡು ನಾನು ನಿನ್ನೆಲ್ಲ ಕರ್ಕೊಂಬಂದು ಆ ಉದ್ದೇಶನ ನೀನು ಈಡೇರಿಸ್ಬಿಟ್ಟೆ ಕಣಮ್ಮ, ಈಡೇರಿಸ್ಬಿಟ್ಟೆ. ಇಷ್ಟು ದಿವಸ ಕಿರಣ್ ಬೇಡಿ ನನ್ನ ಮಗಳು ಅಂತ ಹೇಳ್ಕೊಂಡು ತಿರುಗ್ತಿದ್ದೆ. ಇವತ್ತಿನಿಂದ ನಾನು ಕಿರಣ್ ಬೇಡಿ ಅಪ್ಪ ಅಂತ ಹೆಮ್ಮೆಯಿಂದ ಹೇಳ್ಕೊತೇನಮ್ಮ. ನನ್ನ ಮಗಳ ಹೆಸರು ಉಳಿಸ್ಬಿಟ್ಟೆ, ನನ್ನ ಮಗಳ ಹೆಸರು ಉಳಿಸ್ಬಿಟ್ಟೆ ಕಣಮ್ಮ. ನಾನು ನಿಮ್ಮ ಮಗಳಲ್ವಾ ಅಪ್ಪ? ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡ ಕಣಮ್ಮ, ಹಾಗೆಲ್ಲ ಮಾತಾಡ್ಬೇಡ. ನನ್ನ ಭಾಗದ ಭಾಗ್ಯಲಕ್ಷ್ಮಿ ಕಣಮ್ಮ ನೀನು.